ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಇಂದ ಇವತ್ತಿನ ಒಂದು ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಟಾಸ್ಕ್ ಯಾವ ರೀತಿ ನಡೆದಿದೆ ಅಂತಂದರೆ, ಸೊ ಚೆಂಡು ಸಾಗಲಿ ಮುಂದೆ ಹೋಗಲಿ ಅಂತ. ಸೊ ಈ ಟಾಸ್ಕ್ ಕೊಟ್ಟಿರುವಂಥದ್ದು. ಆ್ಯಂಡ್ ಟಾಸ್ಕ್ಗೂ ಅಲ್ಲಿ ಆಡ್ತಿರೋಂಥ ಒಂದು ಆಟಕ್ಕೂ ಕೂಡ ಯಾಕೋ ನನಗೆ ಸಂಬಂಧನೇ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಅಲ್ಲಿ ಟಾಸ್ಕ್ ಯಾವ ರೀತಿಯಲ್ಲಿ ಆಡ್ತಿದ್ದಾರೆ ಅಂತಂದರೆ, ಎರಡು ಬಾಕ್ಸಲ್ಲಿ, ಸೊ ಕಟ್ಟಿಗೆ ಬಾಕ್ಸಲ್ಲಿ, ಸೊ ಅಲ್ಲಿ ನೀರು ತುಂಬಿಸ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೊಂದು ಹಗ್ಗ ಬೇರೆ ಕಟ್ಟಿದ್ದಾರೆ. ಸೊ ಅದನ್ನು ಕಾಲಲ್ಲಿ ನೀರು ತುಂಬಿಸಿ ಬ್ಯಾರಲಿಂದ, ಸೊ ಅದನ್ನು ಕಾಲಿಂದ ತಳ್ಕೊಂಡು ಹೋಗಿ, ಸೊ ಅಲ್ಲಿ ಅರ್ಧ ಕೊಳವೆ ಆಕಾರದಲ್ಲಿರುವಂಥ ಪೈಪ್ ಮೂಲಕ ಅಲ್ಲೊಂದು ಏನು ಸಿಲಿಂಡರ್ ಆಕಾರದಲ್ಲಿ ಕೊಳವೆ ಇದೆ, ಸೊ ಅದನ್ನು ತುಂಬಿಸ್ತಾ ಇದ್ದಾರೆ. ಸೊ ಅದು ತುಂಬಿಸಿದಾದ್ಮೇಲೆ ಏನು ಅನ್ನೋ ಪ್ರೊಸೆಸ್ಸು ಗೊತ್ತಿಲ್ಲ ನನಗೆ. ಮೇ ಬಿ ಅದು ತುಂಬಿದಾದಮೇಲೆ ಸೊ ಅಲ್ಲಿ ಒಂದು ಬಾಲ್ನ ತೊಗೊಂಡು, ಸೊ ಅಲ್ಲಿ ಏನಾದರೂ ಬಾಲ್ನ ಮುಂದೆ ಸಾಗಿಸೋ ಅಂಥ ಚಟುವಟಿಕೆ ಇರ್ಬೋದೇನೋ. ಬಟ್ ಅದ್ರ ಬಗ್ಗೆ ತೋರಿಸಿಲ್ಲ, ಓನ್ಲಿ ನೀರಿನ ಮಾತ್ರ ಬಗ್ಗೆ ತೋರಿಸಿದ್ದಾರೆ. ಸೊ ಇಲ್ಲಿ ಕಿತ್ತಾಟಗಳು ನಡೀತಾ ಇದೆ. ಸೊ ಅದು ರಜತ್ ಆ್ಯಂಡ್ ಚೈತ್ರ ಅವ್ರ ಮಧ್ಯೆ. ಸೊ ಈ ಒಂದು ಟಾಸ್ಕ್ ಆಡ್ತಿರುವಂಥದ್ದು, ಸೊ ರಜತ್ ತಂಡದಿಂದ ಧನರಾಜ್ ಆಡ್ತಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವ್ರ ತಂಡದಿಂದ ಮಂಜು ಅವ್ರು ಆಡ್ತಿದ್ದಾರೆ. ಆ್ಯಂಡ್ ಉಸ್ತುವಾರಿಯಾಗಿ ಸೊ ರಜತ್ ಅವ್ರ ತಂಡದಿಂದ ಐಶ್ವರ್ಯ ಅವ್ರು ಬಂದಿದ್ದಾರೆ. ಆ್ಯಂಡ್ ತ್ರಿವಿಕ್ರಮ್ ಅವ್ರ ತಂಡದಿಂದ ಸೊ ನಮ್ಮ ಚೈತ್ರ ಅವ್ರು ಬಂದಿದ್ದಾರೆ. ಚೈತ್ರ ಅವರು ಮಾತಿಗೂ ಕೂಡ ಫೌಲು ಅಂತ ಹೇಳ್ತಿದ್ದಾರೆ. ಸೊ ಅದು ಎಲ್ಲೋ ರಜತ್ಗೆ ಪಿತ್ತ ನೆತ್ತಿಗೇರಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಅಲ್ಲೆಲ್ಲೋ ಫುಲ್ ಎಲ್ಲ ರೈಸ್ ಆಗಿದ್ದಾರೆ. ಅದಕ್ಕೆ ಫಸ್ಟ್ ಚೈತ್ರನೇ ಹೇಳುವಂಥದ್ದು, ಪ್ರೋಮೋ ಪ್ರಕಾರ ನೋಡೋಕೆ ಹೋದರೆ ಇನ್ನೊಂದು ಅಕ್ಷರ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ. ಸೊ ಅವಾಗ ಹೇಳ್ತಿರೋವಂಥದ್ದು, ಏನು ಮಾತಾಡ್ತಿದ್ಯಾ ಅಂತ ನಮ್ಮ ರಜತ್ ಹೇಳ್ತಾರೆ. ಸೊ ಅಲ್ಲಿಗೆ ಫೌಲ್ 30 ಸೆಕೆಂಡ್ಸ್ ಅಂತ. 30 ಸೆಕೆಂಡ್ಸ್ ಫೌಲ್ ಆಗೋರು. ನಾನು ನೋಡಿರೋ ಪ್ರಕಾರ ಒಂದು 5 ಸೆಕೆಂಡು 10 ಸೆಕೆಂಡು 20 ಸೆಕೆಂಡ್ ಗಂಟೆ ನೋಡಿದೆ. ಸೊ ಒಂದು ಟಾಸ್ಕಲ್ಲಿ 30 ಸೆಕೆಂಡ್ ಫೌಲ್ ಕೊಟ್ಟು ಸ್ಟಾಪ್ ಮಾಡಿದ್ರೆ ಟಾಸ್ಕ್ ಹೆಂಗೆ ಮುಂದಕ್ಕೆ ಹೋಗುತ್ತೆ? ಇದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗೇ ಆಗುತ್ತೆ. 30 ಸೆಕೆಂಡ್ ಎಲ್ಲ ಫೌಲ್ ಅಂದರೆ ಸ್ಟಾಪ್ ಮಾಡೋ ಹಾಗಿಲ್ಲ ನನ್ನ ಪ್ರಕಾರ ಗೇಮು. ಸೊ ಅದು ಎಲ್ಲೋ ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ಒಂದು 20 ಸೆಕೆಂಡ್ಸ್ ಅಂದರೆ ಓಕೆ ಒಪ್ಕೋಬೋದು. ಬಟ್ 30 ಸೆಕೆಂಡ್ಸ್ ಫೌಲ್ ಖಂಡಿತವಾಗ್ಲೂ ಇಲ್ಲ. ಸೊ ಅದಾದಮೇಲೆ ತಿರ್ಗಾ ರಜತ್ ಮಾತಾಡ್ತಾನೆ ಇರ್ತಾನೆ. ಇವರು ಪ್ರತಿ ಟೈಮಲ್ಲೂ ಕೂಡ ಫೌಲ್ ಅಂತ 3-4 ಸಾರಿ ಹೇಳ್ತಾರೆ. ಮೇ ಬಿ ಅದರಲ್ಲಿ ಕೆಲವೊಂದು ಬೇರೆ ಸಿಚುವೇಷನಲ್ಲಿ ಆಗಿರುವಂಥದ್ದು. ಸೊ ಇದಾದಮೇಲೆ ಅಲ್ಲಿ ರಜತ್ ರೈಸ್ ಆಗಿರುವಂಥದ್ದು, ಆಡಬೇಡ ಬಾರೋ ಸಾಕು ನಿಲ್ಸೋ ಅಂತ ಹೇಳ್ಬಿಟ್ಟು ಧನರಾಜ್ಗೆ ಆ ಗೇಮ್ನ ಅಲ್ಲೇ ಸ್ಟಾಪ್ ಮಾಡಿಸ್ತಾರೆ. ಸೊ ಗೊತ್ತಿಲ್ಲ ಇಲ್ಲಿ ಯಾರು ಇಂಟೆನ್ಷನ್, ಏನು ಗೇಮ್ ಸ್ಟಾಪ್ ಮಾಡಿಸೋದಿದೆಯಾ ಅಥವಾ ರದ್ದು ಮಾಡೋವಂಥ ಪ್ಲ್ಯಾನ್ ಏನಾರು ಇದೆಯಾ ಅಂತ. ಯಾಕಂದರೆ ಯಾರು ಆಟದಲ್ಲಿ ಮುಂದಿದ್ದಾರೆ ಅನ್ನೋದು ಕೂಡ ನೋಡಬೇಕಾಗತ್ತೆ. ಸೊ ಅದ್ರ ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾಕೆ ಚೈತ್ರ ಅವರು ಈ ಒಂದು ಮಟ್ಟಿಗೆ ಆಟ ಆಡ್ತಿರಂತ. ಸೊ ಅಲ್ಲಿ ನೋಡ್ಬೇಕು. ಯಾಕಂದರೆ ಇಬ್ಬರು ಕೂಡ ಸಿಕ್ಕಾಪಟ್ಟೆ ಮಾತಿನ ಚಕಮಕಿ ಅಂತ ನಡೀತಾ ಇದೆ. ಸೊ ಇಲ್ಲಿ ಹಾಡು ಗೆಲ್ಲಬೇಕು, ಸುಮ್ಮನೆ ಹಾಳು ಮಾಡೋದಲ್ಲ ಅನ್ನೋ ರೀತಿ ರಜತ್ ಮಾತಾಡ್ತಿದ್ದಾನೆ. ಆ್ಯಂಡ್ ಕಂಡಿದ್ದೀನಿ ಹೋಗಲ್ಲೇ ಅಂತ ಹೇಳ್ಬಿಟ್ಟು ಎಲ್ಲನೂ ಯಾರು ನಮ್ಮ ಚೈತ್ರ ಅವ್ರ ಕಡೆಯಿಂದ ಬರ್ತಿದೆ. ಹೋಗಲ್ಲೇ ಕಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಬರ್ತಿದೆ. ಸೊ ತಾಯ್ತ ಕಟ್ಟಿಸ್ತೀನಿ ಅಂದ್ರೆಲ್ಲ ಕಟ್ಟಿಸ್ಕೊಂಡು ಹೊಟ್ಟೋಗ್ಬಿಟ್ಟವ್ರೆ. ಈ ರೀತಿಯಲ್ಲಿ ಎಲ್ಲ ಮಾತುಗಳು ಬರ್ತಿದೆ. ಒಂದು ರೀತಿಯಲ್ಲಿ ಚೈತ್ರ ಅವ್ರಿಗೂ ಕೂಡ ಈ ಥರದ್ದು ಹಿಡಿಸುತ್ತೆ. ಆಮೇಲೆ ರಜತೆ ಅವ್ರಿಗೂ ಕೂಡ ಈ ಥರದ್ದೆಲ್ಲ ಹಿಡಿಸುತ್ತೆ. ಸೊ ಇವರಿಬ್ಬರು ಒಳ್ಳೆ ಮ್ಯಾಚಿಂಗ್ ಇದೆ ಈ ವಿಚಾರದಲ್ಲಿ ಮಾತ್ರ. ಓಕೆ, ಒಬ್ರಿಗೊಬ್ಬರು ಬಿಟ್ಕೊಡೋದಿಲ್ಲ ಅವರವರ ಒಂದು ವಾದನ. ಸೊ ಅದೊಂದು ಚೆನ್ನಾಗಿದೆ ಅಂತ ಹೇಳ್ಬೋದು. ಇದಾದಮೇಲೆ ಅಲ್ಲಿ ಈ ಜಗಳ ಇವರಿಬ್ಬರು ನಡೀತಿರುವಂಥದ್ದು ಟಾಸ್ಕ್ ಅಂತೂ ಹಾಳಾಗಿದೆ ಅಂತ ಅಲ್ಲಿ ಅನಿಸುತ್ತೆ. ಮೇ ಬಿ ಗೊತ್ತಿಲ್ಲ, ಟಾಸ್ಕ್ ಮುಂದುವರೆದ್ರೆ ಬೆಟರ್. ಯಾಕಂದರೆ ಇಲ್ಲಿ ನೋಡ್ತಾ ಇದ್ದರೆ ಟಾಸ್ಕ್ ಹಾಳಾಗೋ ರೀತಿಯಲ್ಲೇ ಕಾಣಿಸ್ತಾ ಇದೆ. ಸೊ ಇದಾದಮೇಲೆ ಅಲ್ಲಿ ನಮ್ಮ ಉಗ್ರ ಮಂಜು ಅಂತ ಹೇಳ್ತಾರೆ ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು. ಸೊ ಟಿ ವಿ ನೋಡ್ಕೊಂಡು ಬಂದಿರೋದೆಲ್ಲ ಇದೇ ಕತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ. ಏನೋ ನೀನು ಒಳ್ಳೆ ಸಾಚೆ ಥರ ಮಾತಾಡ್ತಿದ್ಯಾ, ನಿಂದು ನೋಡ್ಕೊಂಡು ಬಂದ್ವಿ ಎಷ್ಟು ಸಾಚೆ ಅಂತ ಹೇಳ್ಬಿಟ್ಟು ಮಾತಾಡ್ತಾನೆ. ಅಲ್ಲಿಗೆ ಈ ವಯ್ಯ ರೈಸ್ ಆಯ್ತಾನೆ. ಸೊ ಈ ವೈ ರೈಸ್ ಆದ್ಮೇಲೆ ಅವ್ನು ರೈಸ್ ಆಯ್ತಾನೆ. ಸೊ ಇಬ್ಬರು ಮಧ್ಯೆ ಮತ್ತೆ ತಿರ್ಗಿ ಕಿತ್ತಾಟ, ಮತ್ತೆ ಜಗಳ, ಮತ್ತೆ ಅದೇ ಪದಗಳು. ಅವ್ನು ಅನ್ನೋದು, ಇವನು ಏನೋ ಹೊಡಿತಾನೋ ಹೊಡಿ ಅಂತ ಇವನು ನಮ್ಮ ಮಂಜಾಣ ಹೇಳುವಂಥದ್ದು. ಒಟ್ಟಿನಲ್ಲಿ ಯಾಕೋ ಈ ಟಾಸ್ಕ್ ಯಾಕೋ ರದ್ದು ಮಾಡುವಂಥ ಎಲ್ಲ ಒಂದು ಲಕ್ಷಣಗಳು ಕಾಣ್ತಿದ್ದಾವೆ. ಸೊ ಒಟ್ಟಿನಲ್ಲಿ ಗೇಮಲ್ಲಂತೂ ತ್ರಿವಿಕ್ರಮ್ ಅವ್ರ ತಂಡ ಮುಂದೆ ಇದೆ. ಸೊ ಅಲ್ಲಿ ತ್ರಿವಿಕ್ರಮ್ಗೆ ಒಂದು ಟೆನ್ಷನ್ನು ಗೇಮ್ ರದ್ದಾಗ್ಬಿಡುತ್ತೆ ಅಂತ. ಸೊ ಅವನು ಬಿಡಿಸೋವಂಥ ಪ್ರಯತ್ನ. ಬಟ್ ಕಷ್ಟ ಇದೆ. ಸೊ ಯಾಕಂದರೆ ಇವಾಗ ರಜತ್ಗೆ ಅವನಿಗೆ ಆಲ್ರೆಡಿ 2 ಮ್ಯಾಚ್ ಸೋತಿದ್ದಾರೆ. ಓಕೆ, ಇಬ್ಬರು ನಾಮಿನೇಟ್ ಆಗಿದ್ದಾರೆ, ಒಂದು ಐಶ್ವರ್ಯ ಆ್ಯಂಡ್ ಇನ್ನೊಂದು ರಜತೇನೆ. ಸೊ ಇಂಥ ಸಮಯದಲ್ಲಿ ಟಾಸ್ಕ್ ರದ್ದು ಮಾಡುವಂಥದ್ದು ಅವರಿಗೂ ಕೂಡ ಅವಶ್ಯಕತೆ ಇದೆ ನನ್ನ ಪ್ರಕಾರ. ಗೆಲ್ಲೋದಕ್ಕಿಂತ ಗೊತ್ತಿಲ್ಲಲ್ಲ ಆ ಒಂದು ಪೊಸಿಷನಲ್ಲಿ ಯಾವ ಒಂದು ಪೊಸಿಷನಲ್ಲಿ ಇದ್ದಾರೆ ಎರಡೂ ತಂಡಗಳು ಅಂತ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾರು ಗೆಲ್ಲೋಕ್ಕೋಸ್ಕರ ಆಡ್ತಿದ್ದಾರೆ, ಯಾರು ರದ್ದು ಮಾಡಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಪ್ರಕಾರ ಇದು ಮೇಲ್ನೋಟಕ್ಕೆ ನೋಡೋಕೆ ಹೋದರೆ ರಜತ್ದು ಏನು ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಬರೀ ಮಾತಾಡಿದ್ರೇ ಫೌಲ್ ಕೊಡ್ತೀನಿ ಅಂತಂದರೆ ಇದು ಹೆಂಗೆ ಗುರು? ಇದು ಮುಂಚೆ ಏನಾದರೂ ಮಾತಾಡ್ಕೊಂಡಿದ್ರಾ? ಬೇರೆ ಯಾರಾದರೂ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಅಂತ ಹಾಗೆ ಮಾತಾಡ್ಕೊಳ್ಳೋ ಹಾಗೂ ಇಲ್ಲ ನನ್ನ ಪ್ರಕಾರ. ಯಾಕಂದರೆ ಅವ್ರಿಗೇನೋ ಡೌಟ್ಸ್ ಬಂದರೆ ಆಟಗಾರರಿಗೆ ಅಥವಾ ಅಲ್ಲಿ ಉಸ್ತುವಾರಿಗಳಿಗೆ ಅದನ್ನು ಡೌಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಅದು ಅತಿರೇಕಕ್ಕೆ ಹೋದಾಗ ಫೌಲ್ ಕೊಡ್ಬೋದು. ಬಟ್ ಮಾತಾಡಿದ್ರೆ ಫೌಲ್ ಕೊಡ್ತೀನಿ ಹಾಗೆ ಹೇಗೆ ಅಂತಂದರೆ ಅದೆಲ್ಲೋ ಸರಿಯಲ್ಲ ಅಂತ ನನಗನ್ಸುತ್ತೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಇದರಲ್ಲಿ ನನಗೆ ರಜತ್ ಏನು ತಪ್ಪು ಅಂತ ನನಗನ್ಸಲಿಲ್ಲ. ಬಟ್ ಕೆಲವೊಂದು ಮಾತುಗಳು ಈ ಕಡೆಯಿಂದ ಕೂಡ ಪ್ರವೋಕಿಂಗ್ ಆಗಿದೆ. ಆ್ಯಂಡ್ ರಜತ್ ಅಂತೂ ಮುಂಚೆಯಿಂದ ಪ್ರವೋಕ್ ಮಾಡ್ತಾನೆ ಇರ್ತಾನೆ. ಸೊ ಅವನಿಗೆ ಇವಾಗ ಎಲ್ಲನೂ ಒಂದೇ ರೀತಿಯಲ್ಲಿ ಒಂದು ಸ್ವಲ್ಪ ಉಲ್ಟಾ ಹೊಡಿತಿದ್ದಾವೆ. ಓಕೆ, ಸೊ ಅಷ್ಟು ಸುಲಭ ಅಲ್ಲ. ಸೊ ಅವನು ಕೂಡ ಕೆಲವು ನೆಗೆಟಿವ್ ಇದ್ದಾವೆ. ಸೊ ಅದನ್ನು ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ. ಒಂದು ಅಂದರೆ ಅವ್ನು ಬೇರೆಯವರಿಗೆಲ್ಲ ಉರಿಸ್ತಾನೆ. ಬಟ್ ಅವನಿಗೆ ಯಾರಾದರೂ ಉರಿಸಿದ್ರೆ ಅದನ್ನು ತೊಗೊಳ್ಳೋವಂಥ ಕೆಪಾಸಿಟಿ ಇಲ್ಲ ಅವನಿಗೆ. ಸೊ ಅದಕ್ಕೋಸ್ಕರನೇ ಈ ಗಲಾಟೆ ಗದ್ದಲಗಳೆಲ್ಲನೂ ಅವ್ನು ಬೇರೆಯವ್ರಿಗೆ ಉರಿಸಿದಾಗ ಅವ್ರು ತೊಗೊಂಡು ಸೈಲೆಂಟಾಗಿದ್ದರು. ಚೈತ್ರ ಆಗಿರ್ಬೋದು, ಸುರೇಶ್ ಆಗಿರ್ಬೋದು. ಅವರು ಎಲ್ಲಿ ಗಂಟೆ ನೋಡ್ಬೇಕು ಅಲ್ಲಿ ಗಂಟೆ ನೋಡಿದ್ರು. ಸೊ ಇದು ಹಿಂಗೆ ಬಿಟ್ಟರೆ ಯಾಕೋ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಅವರು ಇವಾಗ ಶುರು ಹಚ್ಕೊಂಡಿದ್ದಾರೆ. ಸೊ ನಿನ್ನೆ ನೋಡಿದ್ರೆ ಗೌತಮಿ ಅವರು ಫುಲ್ ರೈಸ್ ಆಗಿದ್ದರು. ಅದಾದಮೇಲೆ ಇವತ್ತು ಚೈತ್ರ, ಆಮೇಲೆ ನಾಳೆ ಮಂಜಾಣ ಅಥವಾ ನಾಳೆ ಇನ್ನೊಬ್ರು ಯಾರೋ ರೈಸ್ ಆಗ್ತಾರೆ. ಸೊ ಇಂಥದ್ರಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಸಿಗುತ್ತೆ ನಮಗೆ. ಅಷ್ಟೇ, ಇನ್ನೇನು ಮತ್ತೆ ಎಂಟರ್ಟೈನ್ಮೆಂಟ್ ಅನ್ನೋದು ತೊಗೊಂಡ್ಬಿಟ್ಟು ಅಷ್ಟೇ ಸುಮ್ಮನೆ ಕುಂದಿರ್ಬೇಕು. ಇದನ್ನ ಸೀರಿಯಸ್ ಆಗಿ ತೊಗೊಂಡ್ರೆ
ಅಷ್ಟೇ ತಲೆ ಹಾಳಾಗೋಗ್ಬಿಡುತ್ತೆ ಅಷ್ಟೇ. ಓಕೆ, ಸೊ ನೋಡುವ ಏನಾಗುತ್ತೆ ಅಂತ ಒಂದು ಎಪಿಸೋಡಲ್ಲಿ. ಓಕೆ, ಸೊ ಸದ್ಯಕ್ಕೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.